ಕೊಲೆ ಪ್ರಕರಣವೊಂದರಲ್ಲಿ ಚಿತ್ರದುರ್ಗದ ಕೋಟಾ ನೋಟು ಕಿಂಗ್ಪಿನ್ ಚಂದ್ರು ಅಂಡ್ ಗ್ಯಾಂಗ್ನ ಸಹಚರರನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಚಿತ್ರದುರ್ಗ ತಾಲೂಕಿನ ಜಾನುಕೊಂಡ ಬಳಿ ಮಲ್ಲಿಕಾರ್ಜುನ್ ಎಂಬಾತನನ್ನು ಚಂದ್ರು ಅಂಡ್ ಗ್ಯಾಂಗ್ ಭೀಕರವಾಗಿ ಹತ್ಯೆ ಮಾಡಿದ್ದರು. ಹಣದ ವಿಚಾರದಲ್ಲಿ ಕೊಲೆ ಮಾಡಿದ್ದು ಸುದೀರ್ಘ ತನಿಖೆ ನಡೆಸಿದ ಚಿತ್ರದುರ್ಗದ ಗ್ರಾಮಾಂತರ ಠಾಣಾ ಪೊಲೀಸರು ಕೊಲೆ ಆರೋಪಿಗಳಾದ ಕೋಟಾ ನೋಟು ಚಂದ್ರು, ರೋಷನ್ ಸಾಲ್ಡನ್ ಹಾಗೂ ಸದಾಶಿವ ನಾಯ್ಕ್ ಎಂಬ 3 ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಹಣದ ವ್ಯವಹಾರದಲ್ಲಿ ಮನಸ್ತಾಪ ಉಂಟಾಗಿತ್ತು. ಇದೇ ವಿಚಾರದಲ್ಲಿ ಕೊಲೆ ಮಾಡಿದ ಬಗ್ಗೆ ಮಾಹಿತಿ ದೊರೆತಿದೆ. ಇನ್ನು ಈ ಬಗ್ಗೆ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಅವರು ಕೊಲೆ ಆರೋಪಿಗಳ ಬಂಧನ ಕುರಿತು ಮಾಹಿತಿ ನೀಡಿದ್ದಾರೆ. ಚಂದ್ರು ಅಂಡ್ ಗ್ಯಾಂಗ್ನ ಹೆಸರಿನಲ್ಲಿ ಖಾತೆ ತೆರೆದು ಹಣದ ವ್ಯವಹಾರ ಮಾಡುತ್ತಿದ್ದರು. ಮೃತ ಮಲ್ಲಿಕಾರ್ಜುನ್ ಅವರ ಖಾತೆಯಿಂದ ಸಹ ವ್ಯವಹಾರ ಮಾಡುತ್ತಿದ್ದರು. ಬೇರೆ ಖಾತೆಗಳಿಂದ ಮಲ್ಲಿಕಾರ್ಜುನ್ ಖಾತೆಗೆ ಹಣ ವರ್ಗಾವಣೆ ಮಾಡಿ ಮಲ್ಲಿಕಾರ್ಜುನ್ ಅಕೌಂಟ್ನಿಂದ ಹಣದ ವ್ಯವಹಾರ ಮಾಡುತ್ತಿದ್ದರು. ಇದಕ್ಕೆ ಮಲ್ಲಿಕಾರ್ಜುನ್ ಅಡ್ಡಿಪಡಿಸಬಹುದು ಎಂದು ಅಂದಾಜಿಸಿ ಮಲ್ಲಿಕಾರ್ಜುನ್ ಬಾಯಿ ಬಿಡಬಹುದು ಎಂದು ಮಲ್ಲಿಕಾರ್ಜುನನ್ನು ಕೊಲೆ ಮಾಡಿದ್ದಾಗಿ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಮಾಹಿತಿ ನೀಡಿದ್ದಾರೆ. ಕುಖ್ಯಾತ 420 ಕೋಟಾ ನೋಟು ಚಂದ್ರ ಅನ್ನೋದು ಒಬ್ಬ ಆರೋಪಿ ಇದ್ದಾನೆ. ಅವನು ಮತ್ತು ಅವನ ಗ್ಯಾಂಗ್ ಸೇರಿ ಈ ಕೊಲೆ ಮಾಡಿರುವುದು ನಮಗೆ ಅನುಮಾನ ಆಗಿತ್ತು. ಸೊ ಇದರಲ್ಲಿ ನಮಗೆ ಅವರ ವೈಫ್ ಯಾರು ಡಿಸೀಸ್ಡ್ ಇದ್ದಾರೆ, ಮಲ್ಲಿಕಾರ್ಜುನ್ ಅವರ ವೈಫ್ ಆಶಾ, ಅವರು ಕೂಡ ಈ ವಿಷಯಗಳು ಎಲ್ಲ ಗೊತ್ತಾಗಿ ಅವರು 26ನೇ ತಾರೀಕು ಮೇ ತಿಂಗಳಲ್ಲಿ ನನ್ನ ಗಂಡನನ್ನು ಇವರೇ ಸಾಯಿಸ್ತಾರೆ ಅಂತ ಹೇಳಿ ನಮ್ಮ ಒಂದು ಮರ್ಡರ್ ಪ್ರಕರಣವನ್ನು ದಾಖಲಿಸಿದ್ರು. ಅದನ್ನು ಮುಂದಿನ ತನಿಖೆಯನ್ನು ನಡೆಸಿ ನಾವು ಕೆಲವೊಂದು ವಿಚಾರಗಳು ನಮಗೆ ಗೊತ್ತಾಗಿತ್ತು. ಏನಂದರೆ ಈ ಚಂದ್ರ ಮತ್ತು ಸಲ್ದಾನ ಅಂತ ಏನೋ ಒಂದು ಸಿಂಡಿಕೇಟ್ ಇದೆ, 420 ಸಿಂಡಿಕೇಟ್. ಇವರು ಈ ಥರ ಸ್ವಲ್ಪ ಅನಾಮಕರ ಹೆಸರುಗಳಲ್ಲಿ ಅಕೌಂಟ್ಸನ್ನು ಓಪನ್ ಮಾಡಿ ಆ ಅಕೌಂಟ್ಸನ್ನು ಜನರನ್ನು ಮೋಸ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ರು. ಸೊ ಇದೇ ವಿಚಾರದಲ್ಲಿ ನಾವು ಈಗಾಗಲೇ ಸುಮಾರು ಕೇಸಸ್ ದಾಖಲಿಸಿ ಅದನ್ನು ವಿಚಾರಣೆ ಮಾಡ್ತಾ ಇರೋದ್ರಿಂದ ಈ ಫೇಕ್ ಅಕೌಂಟ್, ಇದು ಏನು ಮ್ಯೂಲ್ ಅಕೌಂಟ್, ಮಲ್ಲಿಕಾರ್ಜುನ್ ಅಕೌಂಟ್ ಬಗ್ಗೆ ಕೂಡ ನಮಗೆ ಮಾಹಿತಿ ಬಂದಿತ್ತು. ಸೊ ಮೋಸ್ಟ್ಲಿ ಅದೇ ಕಾರಣಕ್ಕೆ ಇವ್ರನ್ನ ಕೊಲೆ ಮಾಡಿರ್ಬೋದು ಅಂತ ನಮಗೆ ಶಂಕೆ ಇತ್ತು. ಸೊ ಇದು ವಿಚಾರಣೆ ಆಗ್ತಾಯಿದೆ. ಇದರಲ್ಲಿ ಈಗಾಗಲೇ ಕೋಟಾ ನೋಟು ಚಂದ್ರ, ಸಲ್ದಾನ ಮತ್ತು ಸದಾಶಿವ ಅನ್ನೋ 3 ವ್ಯಕ್ತಿಗಳನ್ನು ನಾವು ಅರೆಸ್ಟ್ ಮಾಡಿದ್ವಿ. ಸೊ ಇದು ತನಿಖೆ ಇನ್ನೂ ನಡೀತಾ ಇದೆ. ಇನ್ನು ಮುಂದಿನ ವಿಚಾರಗಳನ್ನು ನಾವು ತಿಳಿಸ್ತೇವೆ. ಅವರ ಅಕೌಂಟ್ ಯೂಸ್ ಮಾಡಿ ಅಂದರೆ ಏನು ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ 420 ಕೇಸಸ್ ಆಗಿದೆ. ಅಲ್ಲಿ ವಿಕ್ಟಿಮ್ಸ್ ಅಕೌಂಟ್ಗಳಿಂದ ಈ ಮಲ್ಲಿಕಾರ್ಜುನ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗಿತ್ತು. ಮತ್ತು ಇದೇ ಮಲ್ಲಿಕಾರ್ಜುನ್ ಅಕೌಂಟ್ ಯೂಸ್ ಮಾಡಿ ಕೋಟಾ ನೋಟು ಚಂದ್ರ ಕೆಲವೊಂದು ಪರ್ಚೇಸಸ್ ಮಾಡಿದ್ದಾನೆ, ಮನೆಗೆ ಸಿಗಲು ಈ ಥರ. ಸೊ ಎಲ್ಲ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಮೋಸ್ಟ್ಲಿ ಆ ಕಾರಣಕ್ಕೆ ಇದು ನಡೆದಿರ್ಬೋದು ಅಂತ ನಾವು ತನಿಖೆ ಮಾಡ್ತೇವೆ. ಮಲ್ಲಿಕಾರ್ಜುನ್ ಹಾಗೆ ಬದುಕಿದ್ರೆ ಇವ್ರದ್ದೆಲ್ಲ 420 ಪ್ರಕರಣಗಳ ಬಗ್ಗೆ ಸಾಕ್ಷ್ಯ ನೀಡಬಹುದು ಅಂತ ಹೇಳಿ ಈ ಥರ ಆಗಿರುವಂಥ ಆ ಡೈರೆಕ್ಷನ್ ನಾವು ತನಿಖೆ ಮಾಡ್ತೇವೆ.